ಎಲ್ಲರಿಗೂ ಶುಭ ದಿನ. ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಮ್ಮ ಹಿತ್ತಲಿನ ಭಾಗದಲ್ಲಿ ತುಂಬ ಕೆಲಸಗಳು ನಡೀತಾ ಇದ್ವು. ಅದನ್ನು ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಬರ್ತೀನಿ. ಮೊದಲನೇದಾಗಿ ಮಮ್ಮಿ ಊರಿನಿಂದ ತುಂಬ ಹೂವಿನ ಗಿಡಗಳನ್ನು ಕೊಟ್ಟು ಕಳಿಸಿದ್ರು. ಅದರಲ್ಲಿ ತುಳಸಿ ಗಿಡ, ಬೇರೆ ಬೇರೆ ಕಲರಿನ ದಾಸವಾಳ ಮತ್ತು ಡೇರೆ, ಸಾಕಷ್ಟು ಗಿಡಗಳು ಇದ್ವು. ಸೊ ಅವನ್ನೆಲ್ಲ ಒಂದೊಂದಾಗಿ ಚೆನ್ನಾಗಿ ನಟ್ಟು ನಮ್ಮ ಹಿತ್ತಲಿನ ಭಾಗವನ್ನು ಇನ್ನೂ ಹಸಿರಾಗಿಸ್ಕೊಂಡ್ವಿ. ಆಮೇಲೆ ನಮ್ಮ ಚಕ್ಕೆ ಮತ್ತು ಕೋಕಾ ಗಿಡದ ಕೆಳಗಡೆ ತುಂಬ ಬ್ರಾಂಚಸ್ಗಳೆಲ್ಲ ಒಡೆದ್ಬಿಟ್ಟಿದ್ವು. ಸೊ ಅದನ್ನು ಕೂಡ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡ್ವಿ, ಗಾಳಿ ಬೆಳಕು ಚೆನ್ನಾಗಿ ಆಡಲಿ ಅಂತ. ಅಡಿಕೆ ತೋಟದಲ್ಲೂ ಇವತ್ತು ಕೆಲಸ ತುಂಬ ಜೋರಾಗಿ ನಡೀತಾ ಇತ್ತು. ಒಬ್ಬರು ಗ್ರಾಸ್ ಕಟ್ರಿಂದ ಎಲ್ಲ ಹುಲ್ಲು ಮತ್ತು ಕಳೆಗಳನ್ನು ತೆಗಿತಾ ಬರ್ತಾಯಿದ್ರು. ಇನ್ನೊಬ್ಬರು ಅಡಿಕೆ ಸುತ್ತಲೂ ಗುದ್ದನ್ನು ತೆಗೆದು ಗೊಬ್ಬರವನ್ನು ಹಾಕಲಿಕ್ಕೆ ಅವರು ಗುದ್ದನ್ನು ತೆಗಿತಾಯಿದ್ರು. ಅದರ ಹಿಂದೆ ಮತ್ತು ಒಂದು 3-4 ಹೆಣ್ಮಕ್ಳು ಗೊಬ್ಬರವನ್ನು ಹಾಕಿ ಕಾಲಿನಿಂದ ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾಯಿದ್ರು. ಸೊ ಒಟ್ಟಿನಲ್ಲಿ ಹಿತ್ತಲಿನ ಭಾಗದಲ್ಲಿ ಗೊಬ್ಬರವನ್ನು ಹಾಕುವಂಥ ಕೆಲಸ ಇವತ್ತೇ ನಾವು ಮುಗಿಸ್ಕೊಂಡ್ವಿ. ಈಗ ಮಳೆಗಾಲ ಆಗಿದ್ದಕ್ಕೆ ಗೊಬ್ಬರ ಹಾಕಿದರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆದು ಸಿಗುತ್ತೆ. ಇದ್ರ ಮಧ್ಯೆನೇ ಒಂದು ಪಕ್ಕಾ ಹಣ್ಣಾದಂಥ ಹಲಸಿನ ಹಣ್ಣನ್ನು ಕೂಡ ನಾವಿವತ್ತು ಕಟ್ ಮಾಡಿದ್ವಿ. ಸೊ ಕೆಲಸದ ಮಧ್ಯೆ ಎಲ್ಲರೂ ಕೂತು ಹಲಸಿನ ಹಣ್ಣನ್ನು ತಿಂದಂಥ ಮಜಾನೇ ಬೇರೆ ಇತ್ತು. ಪ್ರತಿ ವರ್ಷದಂತೆ ಒಣಗೋಗಿರುವಂಥ ಅಡಿಕೆ ಗರಿಗಳನ್ನು ನಾವು ನಮ್ಮ ದೊಡ್ಡ ತೋಟಕ್ಕೆ ತೊಗೊಂಡು ಹೋಗಿ ಅಲ್ಲಿ ನಾವು ಡಂಪ್ ಮಾಡ್ತೀವಿ. ಸೊ ಅದು ಕೊಳೆತು ಒಳ್ಳೆಯ ಸಾವಯವ ಗೊಬ್ಬರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ತೋಟದಲ್ಲಿ ಸಿಕ್ಕಂಥ ಒಂದು 4 ಮಶ್ರೂಮು ಚಿಕ್ಕದಾಗಿದ್ರೂ ಕೂಡ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಯಿತು. ಸೊ ಇವೆಲ್ಲ ಕೆಲಸಗಳ ಮಧ್ಯೆ ನಮ್ಮ ತೋಟದಲ್ಲಿ ಇವತ್ತು ಒಣಗೋಗಿರುವಂಥ ಒಂದು ತೆಂಗಿನ ಮರ ಕೂಡ ಇತ್ತು. ಅದು ಕಾಯಿ ಏನು ಬಿಡ್ತಾ ಇರಲಿಲ್ಲ. ಸೊ ಅದನ್ನು ಕೂಡ ಇವತ್ತು ಕಟ್ ಮಾಡುವಂಥ ಕೆಲಸವನ್ನು ಮುಗಿಸ್ಕೊಂಡ್ವಿ. ಇವತ್ತಿನ ದಿನವನ್ನು ನಮ್ಮ ಹಸಿರಿನ ಮಧ್ಯೆನೇ ಮುಗಿಸ್ತಾ ಇದ್ದೀವಿ. ದಿನಪೂರ್ತಿ ಕೆಲಸ ಮಾಡಿದ್ರು ಈ ತೋಟದ ಗಾಳಿ, ಹಸಿರು, ಪ್ರಕೃತಿ ಕೊಡೋ ನೆಮ್ಮದಿ ಎಲ್ಲ ಆಯಾಸವನ್ನು ಮರೆಸ್ಬಿಡುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸೋದನ್ನು ಮರಿಬೇಡಿ. ಟೇಕ್ ಕೇರ್.